ನಮಸ್ಕಾರ ದಾಳಿಂಬೆ ರೈತ ಬಂಧುಗಳೇ, ಇವತ್ತು ನಮ್ಮ ತೋಟದಲ್ಲಿ ಒಂದು ವಿಡಿಯೋ ಮಾಡುತ್ತಿದ್ದೇನೆ. ನಾನು ಮಲ್ಲಿಕಾರ್ಜುನ್ ಬಾಬಾನಗರ್, MD ಬಾಬಾನಗರ್ ಕೃಷಿ ಮಿತ್ರ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅವರು ಸಬ್ಸ್ಕ್ರೈಬರ್ ಆಗಿ. ಯಾಕಂದರೆ ದಾಳಿಂಬೆಯಲ್ಲಿ ಬರುವ ಎಲ್ಲ ರೋಗಗಳ ಬಗ್ಗೆ ನಾನು ತಿಳಿಸಿಕೊಡುತ್ತಿದ್ದೇನೆ. ನೋಡ್ಬೋದು, ನಮ್ಮ ತೋಟದಲ್ಲಿ ಈಗ ಸುಮಾರು 6 ತಿಂಗಳು ಕಂಪ್ಲೀಟ್ ಆಗಿರುವಂಥ ಪ್ಲಾಟ್ ಇದು. ಯಾವ ತರಹ ಸೈಜ್ ಆಗಿದೆ ಎಂಬುದನ್ನು ನೋಡ್ಬೋದು. ಈ ವರ್ಷ ದಾಳಿಂಬೆಯಲ್ಲಿ ಎಲ್ಲ ರೈತರಿಗೆ ಬ್ಯಾಕ್ಟೀರಿಯಲ್ ಬ್ಲೈಟನ್ನು ಭಾಳಷ್ಟು ಕಾಡಿದೆ ಮತ್ತು ಸರ್ಕಸ್ ಕೋರಾ, ಅಲ್ಟರ್ನೇಟಾ ಈ ಎಲ್ಲ ರೋಗಗಳು ಈ ವರ್ಷ ಎಲ್ಲ ರೈತರನ್ನು ಬಹಳಷ್ಟು ಕಾಡಿದ್ದಾವೆ. ಯಾಕಂದರೆ ಈ ವರ್ಷ ಸುಮಾರು ಮೇ ತಿಂಗಳಲ್ಲಿ ಸತತ 25 ದಿವಸಗಳ ಮಳೆ ನಮ್ಮ ತೋಟದಲ್ಲಿ, 25 ದಿವಸಗಳ ಸತತ ಮಳೆಯಲ್ಲಿ ಪ್ಲಾಟನ್ನು ಉಳಿಸಿಕೊಳ್ಳುವುದು ಬಹಳಷ್ಟು ಜನರಿಗೆ ಕಷ್ಟವಾಯಿತು. ನಾವು ನಮ್ಮ ತೋಟಕ್ಕೆ ಡಸ್ಟಿಂಗ್ ಮಾಡಿವಿ 2 ಬಾರಿ. ಸ್ಪ್ರೇ ಮಾಡಲಿಕ್ಕೆ ಸಮಯನೇ ಅಂದರೆ ಗಿಡದಲ್ಲಿ ಸುಮಾರು 24 ತಾಸುಗಳ ಕಾಲ ಗಿಡದಲ್ಲಿ ನೀರು ಇರುವುದರಿಂದ ಸ್ಪ್ರೇ ಮಾಡಲಿಕ್ಕೆ ಸಮಯನೇ ಸಿಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಡಸ್ಟಿಂಗ್ ಮಷೀನ್ ಸಹಾಯದಿಂದ ಕಾಪರ್ ಮತ್ತು ಸಲ್ಫರ್ ಡಸ್ಟನ್ನು ಮಾಡಿದ್ದೀವಿ. ಈಗಾದರೂ ಸಹಿತ ದಿನಾಲು ಮಳೆ, ಈಗ ನೋಡ್ಬೋದು. ಇವತ್ತನೇ ಮಳೆ ಬಿಟ್ಟಿದೆ ಅಂದರೆ ಮತ್ತೆ ಇವತ್ತು ಮಳೆ ಆಗೇ ಹೋಗಿದೆ. ನೋಡ್ಬೋದು, ನಾವು ಟ್ಯಾಕ್ಟರ್ ಯಾವ ಥರ ಈ ವರ್ಷದಷ್ಟು ತ್ರಾಸು ಯಾವ ವರ್ಷ ಬಂದಿಲ್ಲ. ಯಾಕಂದರೆ ಮೇ ತಿಂಗಳಲ್ಲಿ ಸತತ ಇಷ್ಟು ಮಳೆ ಯಾವ ವರ್ಷ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಿರಿಯರು. ನೋಡ್ಬೋದು, ಅಂಥ ಪ್ರಸಂಗದಲ್ಲಿ ಎಲ್ಲ ರೈತರು ದಾಳಿಂಬೆಯನ್ನು ಯಾವ ತರಹ ಉಳಿಸಿಕೊಂಡಿದ್ದಾರೆ ಅಂದರೆ, ಉಳಿಸಿಕೊಂಡ ರೈತರು ಅವರು ಬಹಳಷ್ಟು ಮೆಹನತ್ ಮಾಡಿದ ಬೆಳಕೇ ಉಳಿದಿರುತ್ತವೆ. ಅಂಥ ರೈತರಿಗೆ ಈ ವರ್ಷ ಸುಮಾರು 200 ರೂಪಾಯಿ kg ಗಿಂತ ಮುಂದೆ ರೇಟ್ ಸಿಗುವಂಥ ಚಾನ್ಸಸ್ ಇದೆ ಅನ್ನುವಂಥ ಒಳ್ಳೆ ಕ್ವಾಲಿಟಿ ಇದ್ದ ರೈತರಿಗೆ 200 ರೂಪಾಯಿ kg ಅಂತೇನೂ ಸಹಿತ ಇವತ್ತು ಮಾರ್ಕೆಟ್ ಆಗ್ತಾ ಇದ್ದಾವೆ. ಇವತ್ತು ನಮ್ಮ ತೋಟ ಬೇಡ ಅಂದರೂ ಸಹಿತ ನಮ್ಮ ತೋಟದಲ್ಲಿ ಬಂದಿದ್ದರು ವ್ಯಾಪಾರಸ್ಥರು. ನಮ್ಮ ತೋಟ 175 ರೂಪಾಯಿ ಪ್ರತಿ kgದಂತೆ ಕೇಳ್ತಾ ಇದ್ದಾರೆ. ನಾನು 250 ರೂಪಾಯಿದಂತೆ ಆದರೆ ಜೀರೋ ಕಟ್ಟಿಂಗ್ ಒಯ್ಬೋದು ಅಂತ ಹೇಳಿದ್ದೀನಿ. ನೋಡ್ಬೋದು, ನಾನು ನಿಲಾವಾದಮೇಲೆ ನಮ್ಮ ತೋಟ ಕೊಟ್ಟ ಮೇಲೆ ಮತ್ತೊಂದು ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕುತ್ತೇನೆ. ನಮಸ್ಕಾರ ದಾಳಿಂಬೆ ರೈತ ಬಂಧುಗಳೇ, ತಾವುಗಳು ಒಳ್ಳೆಯ ಇಳುವರಿಯನ್ನು ಪಡೆದುಕೊಳ್ಳಿ ಅನ್ನುವಂಥ ಸಂದೇಶವನ್ನು ಕೊಡುತ್ತಾ ಎಲ್ಲ ರೈತರಿಗೆ ನಮಸ್ಕಾರ.